ನರಭಕ್ಷಕ ಚಿರತೆಗೆ ಮಾದಪ್ಪನ ಭಕ್ತನ ಬಲಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳಿಗೆ ಸಚಿವರಿಂದ ಹಿಗ್ಗಾಮುಗ್ಗಾ ಕ್ಲಾಸ್ ಆಗಿದೆ. ಚಿರತೆ ಇರೋದು ಗೊತ್ತಿದ್ರೂ ಕೂಡ ಯಾಕೆ ಹಿಡಿಯಲಿಲ್ಲ? ಬೇಗ ಚಿರತೆಯನ್ನು ಹಿಡೀರಿ ಅಂತೇಳಿ ಕೆ ವೆಂಕಟೇಶ್ ಈ ರೀತಿಯಾಗಿ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದಾರೆ. ನಿಮ್ಮ ಕಾರ್ಯವೈಖರಿಯನ್ನು ನೋಡ್ತಾ ಇದ್ರೆ ಬೇಸರ ಆಗುತ್ತೆ. ಚಾಮರಾಜನಗರ ಜಿಲ್ಲಾಡಳಿತದ ಭವನದಲ್ಲಿ ನಡೆದಿರುವಂಥ ಸಭೆಯಲ್ಲಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದರು. ಚಿರತೆ ದಾಳಿಗೆ ಒಳಗಾಗಿ ಪ್ರವೀಣ್ ಅನ್ನುವಂಥ ಒಬ್ಬ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಕರೆಸಿ ಹಿಗ್ಗಾಮುಗ್ಗಾ ಉಗಿದ್ರು. ಈಗ ಪ್ರಿಕಾಷನ್ಸ್ ಅಂದರೆ ಅವರು ಮಾಡುವ ಅದಕ್ಕೋಸ್ಕರನೇ ಬಂದಿದ್ದೀನಿ. ಈಗ ಮೀಟಿಂಗ್ ಕರೆದಿದ್ದೀನಿ, ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ. ಸರ್, ಕಳೆದ 15 ದಿನ ಒಂದು ತಿಂಗಳಿಂದ ಕೂಡ ಚಿರತೆ ಅದೇ ಸ್ಥಳದಲ್ಲಿ ಇತ್ತು. ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು, ಸುದ್ದಿಗಳು ಕೂಡ ಆಗಿತ್ತು. ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ. ಆ ಸಾವಿಗೆ ಅರಣ್ಯ ಅಧಿಕಾರಿಗಳೇ ಕಾರಣ ಅಂತ ವಾದ. ರಾತ್ರಿನೂ ಕೂಡ ಅಲ್ಲೇ ಇತ್ತು. ಅಲ್ಲ, ಇರ್ಬೋದು. ನಿಮ್ಮ ವಾದನೂ ಏನು ಇರದೆ ನಾನು ಕೇಳ್ತೀನಿ ಏನು ಅಂತ. ಅದಕ್ಕೆ ಕೇಳಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರನೇ ಬಂದರು. ಇದಕ್ಕೇನು ಬರಲಿಲ್ಲ ನಾನು. ಅದಕ್ಕೋಸ್ಕರ ನಾನು ಬಂದೆ. ಏನಾಗಿದೆ, ಏನು ಮಾಡ್ತಾ ಇದ್ದಾರೆ ಇವರು? ಆವಾಗ ಹೋದಾಗ ಅಲ್ಲಿ ಚಿರತೆ ಅಲ್ಲೇ ಇತ್ತು. ಹಂಗಾಗಿ ನಮಗೆ ಇದು ಹುಲಿ ಅಥವಾ ಚಿರತೆ, ರೈತರು ಕೆಲಸ ಎಲ್ಲ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಹುಲಿ ಅಥವಾ ಚಿರತೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಕೇಳಿದಾಗ, ಇಲ್ಲ ಸರ್ ಹುಲಿ ಅಂದ್ರೆ ನಮ್ಮ ಸಿಬ್ಬಂದಿನೇ ಒಬ್ಬರು ಚಿರತೆನ ಅದೇ ಜಾಗದಲ್ಲಿ ನೋಡಿದರು. ಚಿರತೆ ಇದೀಗ ನಮ್ಮ ಜಮೀನು ಬಂದಿದೆ ಅಥವಾ ಎಲ್ಲ ಬಂದಿದೆ ಅಂತ ಅವ್ರು ಕಂಪ್ಲೇಂಟ್ ಮಾಡಿದಾಗ ಮಾತ್ರ ನೀವು ಗಮನ ಕೊಡೋದ. ಅದಕ್ಕೆ ಮುಂಚೆ ಏನಂತ ಹೋರಾಟ ಮಾಡೋದು, ಏನಂತ ಇದೆಲ್ಲ ಮಾಡೋದು, ಪೆಟ್ರೋಲಿಂಗ್ ಮಾಡೋದು, ಮಾಡೋದು ಡಿಪಾರ್ಟ್ಮೆಂಟ್ ಜನ